ಹಲಾಲ್ ಒಂದ್ ಕಡೆ, ಜಟ್ಕಾ ಇನ್ನೊಂದ್ ಕಡೆ. ರಾಜ್ಯದಲ್ಲಿ ಬಾಯ್ಕಾಟ್ ಹಲಾಲ್ ಅಭಿಯಾನ ಶುರುವಾಗಿದೆ. ಪ್ರತಿಕ್ರಿಯೆಗೆ ನಿರಾಕರಿಸಿದ್ರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಯಾವುದಕ್ಕೆ ಪ್ರತಿಕ್ರಿಯೆ ಕೊಡಬೇಕೋ ಅದಕ್ಕೆ ಕೊಡ್ತೀವಿ ಅಂದ್ರು ಸಿಎಂ. ಬ್ರೇಕಿಂಗ್ ನ್ಯೂಸ್. ಮಾಧ್ಯಮದವರು ಕೇಳಿದಂತ ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ, ಅದ್ರ ಪ್ರತಿಕ್ರಿಯೆ ಕೊಡೋಕೆ ನಿರಾಕರಿಸಿದ್ರು. ಯಾವ್ದಕ್ಕೆ ಕೊಡಬೇಕು ಅದಕ್ಕೆ ಕೊಡ್ತೀವಿ ಅಂದ್ರು. ಯಾವುದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಕೊಡಬಾರ್ದು ಅಂತ ಗೊತ್ತಿದೆ, ನಮ್ಮ ಸರ್ಕಾರದ ನಿಲುವು ಏನು ಅಂತ ಮುಂದೆ ತಿಳಿಸ್ತೀವಿ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ಇದು. See, it is just now started. We have to study in entirety because there is nothing to do with some rules or nothing that. So it is a practice which was going on. Now serious objections have been raised regarding that. We will look into that. But ಈ ಬೆಳವಣಿಗೆಗಳು ರಾಜ್ಯದ ಸೌಹಾರ್ದಕ್ಕೆ ಧಕ್ಕೆ ಆಗ್ತಾ ಇಲ್ವಾ ಸರ್? ಈಗ ಒಂದು ನೋಡಿ, ಇಷ್ಟೆಲ್ಲ ಆದರೂ ಕೂಡ ಲಾ ಆ್ಯಂಡ್ ಆರ್ಡರ್ ಆಗಲಿ, ಸೌಹಾರ್ದತೆ ಆಗಲಿ ಧಕ್ಕೆ ಆಗದಂತೆ ಇದುವರೆಗೂ ನೋಡ್ಕೊಂಡಿದ್ದೇವೆ. ಹಲಾಲ್ ವಿಚಾರ ಚರ್ಚೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಇದು ವಿಕೋಪದ ಪರಿಸ್ಥಿತಿಗೆ ತಿರುಗಬಾರದು ಅಥವಾ ಹೋಗಬಾರದು. ಇದು ಗೃಹ ಸಚಿವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಹಲಾಲ್ ವಿಚಾರ ಚರ್ಚೆ ಆಗ್ತಾ ಇದೆ, ಆಗ್ಲಿ, ಯಾವುದೇ ತಪ್ಪಿಲ್ಲ, ಆದರೆ ಇದು ವಿಕೋಪದ ಪರಿಸ್ಥಿತಿಗೆ ಹೋಗಬಾರದು. ಒಂದು ಸಮುದಾಯ ಹಲಾಲ್ ಇಲ್ಲದೆ ಮಾಂಸ ಮಾರಲ್ಲ ಅಂತೆ, ನಮಗೆ ಹಲಾಲ್ ಆಗಲ್ಲ ಅಂತ ಇನ್ನೊಂದು ಸಮುದಾಯದವರು ಹೇಳಿಕೆ ಕೊಡ್ತಿದ್ದಾರೆ. ಆದಷ್ಟು ಬೇಗ ಈ ಹಲಾಲ್ ವಿವಾದ ತಣ್ಣಗಾಗಬೇಕು. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದಿಸ್ತಾ ಇದ್ದಾರೆ. ಪ್ರಚೋದನೆ ಮಾಡಿದವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ತಾರೆ. ಏನಾಗುತ್ತೆ ಅಂತ ಭಾವಿಸುವ ಅಗತ್ಯ ಇಲ್ಲ ಅಂದ್ರು ಗೃಹ ಸಚಿವ ಆರ್ ಜ್ಞಾನೇಂದ್ರ. ಸಮುದಾಯ ಹೇಳುತ್ತೆ ನಾವು ಹಲಾಲ್ ಮಾಡದೇನೆ ಮಾಂಸ ಮಾರಾಟ ಮಾಡೋದಿಲ್ಲ. ಇನ್ನೊಬ್ಬರು ಹೇಳ್ತಾರೆ ಹಲಾಲ್ ಮಾಡಿದಂಥ ಮಾಂಸ ನಮ್ಮ ದೇವರಿಗೆ ಆಗೋದಿಲ್ಲ. ಈ ವಿವಾದದ ಇದು ಈಗ ಆ್ಯಕ್ಷನ್ ಎಲ್ಲಾಯಿತು ಅಂತ ಹೇಳಿದ್ರೆ ಹಿಜಾಬ್ನಿಂದ ಶುರು ಆಯಿತು. ಹಲಾಲ್ ಮಾಡದೆ ನಾವು ಮಾರಾಟ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಬ್ಬರು ಅದಕ್ಕೆ ರಿಯಾಕ್ಷನ್ ಮಾಡ್ತಾ ಇದ್ದಾರೆ. ಆದಷ್ಟು ಇದು ತಣ್ಣಗಾಗಬೇಕು. ಶಾಂತಿ ಸುವ್ಯವಸ್ಥೆ ಕದಡದೇ ಇದ್ದ ಹಾಗೆ ಎಲ್ಲರೂ ಕೂಡ ಎಚ್ಚರಿಕೆ. ಈಗ ನಾನು ಹಲಾಲ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೊಬ್ಬರು ಹೇಳ್ತಾರೆ ಅದು ಆ ಮಾಂಸ ನಮ್ಮ ದೇವರಿಗೆ ಒಗ್ಗೋದಿಲ್ಲ ಅಂತೇಳಿ ಹೇಳಿ ಅದು ರಿಯಾಕ್ಷನ್ ಬರ್ತದೆ. ಹೋಗಬಾರ್ದು ವಿಕೋಪಕ್ಕೆ, ಯಾವುದೇ ಥರದ ವಿಕೋಪಕ್ಕೆ ಹೋಗ್ಬಾರ್ದು. ಚರ್ಚೆ ನಡೆಯೋದ್ರಲ್ಲಿ ಏನು ತೊಂದರೆ ಆಗಲ್ಲ. ನಮ್ಮ ಇಲಾಖೆ, ಗೃಹ ಇಲಾಖೆ ಹಲಾಲ್ ಬಾಯ್ಕಾಟ್ ಅಭಿಯಾನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಗರಂ ಆದರು. ಇದುವರೆಗೆ ಹಿಂದೂ ಮುಸ್ಲಿಮರು ಬಾಂಧವ್ಯದಿಂದ ಇದ್ದೇವೆ, ಕರಾವಳಿ ಭಾಗದಲ್ಲಿ ಇವರೇ ಹುಟ್ಟಾಕಿದ್ದು ಅಂದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಬ್ರೇಕಿಂಗ್ ನ್ಯೂಸ್. ಹಲಾಲ್ ಬಾಯ್ಕಾಟ್ ವಿಚಾರಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಗರಂ ಆದರು. ಇದುವರೆಗೆ ಹಿಂದೂ ಮುಸ್ಲಿಮರು ಬಾಂಧವ್ಯದಿಂದ ಇದ್ದೀವಿ, ಕರಾವಳಿ ಭಾಗದಲ್ಲಿ ಇವರೇ ಹುಟ್ಟಾಕಿದ್ದು ಅಂದ್ರು. ಈಗ ಯಾಕೆ ಹಲಾಲ್ ಬಗ್ಗೆ ಚರ್ಚೆ ಆರಂಭ ಆಗಿದ್ದು? ನೆಮ್ಮದಿಯಾಗಿರ್ಬೇಕಾದ್ರೆ ತೊಂದರೆ ಮಾಡಬಾರ್ದು. ಈ ಬಗ್ಗೆ ಪೊಲೀಸರಿಗೆ ಸರ್ಕಾರ ಸೂಚನೆ ಕೊಡಬೇಕು ಅಂದ್ರು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಹಿಂದೂ ಮತ್ತು ಮುಸಲ್ಮಾನ್ ಸಮಾಜಗಳಿರ್ಬೋದು, ಬೇರೆ ಯಾವುದೇ ಸಮಾಜಗಳಿರ್ಬೋದು, ಒಬ್ಬರೊಬ್ಬರು ಪರಸ್ಪರ ಒಂದು ಬಾಂಧವ್ಯದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಒಂದು ವಾತಾವರಣ ಕರ್ನಾಟಕದಲ್ಲಿ ನಾವು ಕಂಡಿದ್ದು. ಕೆಲವು ಪ್ರದೇಶದಲ್ಲಿ, ಅದು ಕರಾವಳಿ ಪ್ರದೇಶದಲ್ಲಿ ಸ್ವಲ್ಪ ಸಮಸ್ಯೆ ಇವರೇ ಉಂಟಾಕೊಂಡಿರ್ತಕ್ಕಂಥದ್ದು. ಆದರೆ ಇನ್ನು ಉಳಿದ ಎಲ್ಲ ಭಾಗದಲ್ಲಿ ಒಂದು ಸೌಹಾರ್ದಿತವಾದಂಥ ವಾತಾವರಣ ನೋಡ್ತಾ ಇದ್ದೀವಿ. ಆದರೆ ಇವತ್ತು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ನೆಂಟರಿಷ್ಟರುಗಳು ಯುಗಾದಿ ಹಬ್ಬದ ಮಾರನೇ ದಿನ ಹಳ್ಳಿಗಳಲ್ಲಿ ಸೇರಿ ಈ ಒಂದು ಮಾಂಸಾಹಾರಿಗಳಿದ್ದಾರೆ ಮಾಂಸವನ್ನು ಸೇವಿಸ್ತಕ್ಕಂಥದ್ದು. ಮತ್ತು ಸ್ವಲ್ಪ ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಒಂದು 2 ದಿನ ಯುಗಾದಿ ಹಬ್ಬ, ದೀಪಾವಳಿ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇಸ್ಪೀಟ್ ಆಡ್ತಕ್ಕಂಥದ್ದು ಒಂದು ದಿನಗಳನ್ನು ನಾವೇನು ನೋಡ್ತಾ ಇದ್ದೇವೆ. ನಾವು ಸರ್ಕಾರಕ್ಕೊಂದು